ಪ್ಲೀಸ್ ಹೆಲ್ಪ್ ಮೀ ಹಿಯರ್. ನನ್ನಂತ ಎಷ್ಟೋ ಜನ ಇರ್ತಾರೆ, ವಿ ಹ್ಯಾವ್ ದಿಸ್ ಶಾರ್ಟ್ ಟರ್ಮ್ ಮೆಮರಿ. ಅದನ್ನು ನಾನು ಹೆಂಗೆ ಸೊ ಅದಕ್ಕೋಸ್ಕರನೇ ನಮ್ಮದು ಕಮ್ಯುನಿಟಿ ಮಾಡಿದ್ದೀವಿ, ವೇರ್ ಆಲ್ ಓವರ್ ದ ಗ್ಲೋಬ್ ದೇ ಹ್ಯಾವ್ ಜಾಯಿಂಟ್. ಇಟ್ಸ್ ಅರೌಂಡ್ ಅಫ್ಕೋರ್ಸ್ ಆನ್ಲೈನಲ್ಲಿ ದೇರ್ ಆರ್ ಮೆನಿ ಪೀಪಲ್ ಹು ಆರ್ ಬೀನ್ ಫಾಲೋಯಿಂಗ್ ಅಸ್, ಬಟ್ ಆ್ಯಕ್ಚುಲಿ ದಿನ ಪ್ರಾಕ್ಟೀಸ್ ಮಾಡೋರು ದೇರ್ ಆರ್ ಮೋರ್ ದೆನ್ 2000 ಪೀಪಲ್ ಇವಾಗ. ಸೊ ಅದರಲ್ಲಿ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಇದು ಆ್ಯಂಡ್ ಪೀಪಲ್. ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಕೂಡ ಎವ್ರಿ ಡೇ ತಮ್ಮ ಕಾಲೇಜ್ ಮುಗಿಸ್ಕೊಂಡು, ಸ್ಕೂಲ್ ಮುಗಿಸ್ಕೊಂಡು, ಆಫೀಸ್ ಮುಗಿಸ್ಕೊಂಡು, ಅಥವಾ ವರ್ಕ್ ವಾಟ್ ಎವರ್ ಇಟ್ ಈಸ್ ಮುಗಿಸ್ಕೊಂಡು 8ರಿಂದ 8:30 ಅರ್ಧ ಗಂಟೆ ಮಾತ್ರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಆನ್ಲೈನ್ ಯಾವುದು ವೆಬ್ಸೈಟು ಅಥವಾ ಝೂಮಲ್ಲೇ ಮಾಡೋದು. ಸೊ ನಿಮಗೆ ರೈಟ್ ಇನ್ ಟು ಅಸ್ ಇನ್ಸ್ಟಾದಲ್ಲಿ. ಹೌದು. ಸೊ ನಿಂದೆ ಪ್ರೊಫೈಲು. ಹಾಂ, ಎಸ್. ಅದಕ್ಕೆ ಫೀಸ್ ಇದೆ, ಆನ್ಲೈನಿಗೆ ಫೀಸ್ ಇದೆ. ಎಷ್ಟು? ಅದಕ್ಕೆ 1,800 ಪರ್ ಮಂತ್, ವಿಚ್ ವಿಲ್ ಇನ್ಕ್ಲೂಡ್ 16 classes per month. It's almost everyday class and quite simple and feasible for people. 30 minutes ಅಲ್ಲ? 30 minutes every day. ಹಾಂ, ಎವ್ರಿ ಡೇ. ವಾವ್. ಮತ್ತೆ ಏಜ್ ಗ್ರೂಪ್ ರೆಸ್ಟ್ರಿಕ್ಷನ್ಸ್ ಏನಿಲ್ಲ? ಏನೂ ಇಲ್ಲ. ಸೊ ಮೆಮರಿಗೆ ಏನಾದ್ರು ಹ್ಯಾಕ್ಸ್ ಇದೆಯಾ ನಿಮಗೆ? ಮೆಮರಿಗೆ ಒಂದು ಗೊತ್ತು, ಇಫ್ ಯು ಡೋಂಟ್ ಯೂಸ್ ಇಟ್ ಯು ಲೂಸ್ ಇಟ್ ಅಂತ ಇದೆ, ಬಟ್ ಪ್ರಾಬ್ಲಮ್ ಇಸ್ ಯೂಸಿಂಗ್ ಇಟ್. ನೋ. ಹೌದು. ಸೊ ವಾಟ್ ಈಸ್ ಯುವರ್ ಹ್ಯಾಕ್? ಸೊ ಅದು ಒಂದು ಗ್ಯಾಪ್ ಏನಿದೆ ಅಲ್ಲ, ಅದನ್ನು ನಾನು ವಿ ವಾಂಟ್ ಟು ಫಿಲ್ ಇಟ್ ಫಾರ್ ದ ಪೀಪಲ್. ಯಾವುದೇ ಭಾಷೆ ಆಗಲಿ, ಕೊರಿಯನ್ ಎಲ್ಲ ಕಲಿಯೋಕ್ಕೆ ಶುರು ಮಾಡಿದ್ದಾರೆ ಈಗ ಜೆನ್ಸಿ ಪೀಪಲ್. ಹೌ ಆರ್ ದೇ ಡೂಯಿಂಗ್ ದ್ಯಾಟ್? ದೇ ವಾಚಿಂಗ್ ಕಂಟೆಂಟ್. ಸೊ ದಟ್ ಈಸ್ ವೇರ್ ಕಂಟೆಂಟನ್ನ ನಾವು ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಅದನ್ನು ನೋಡಿ ಅದನ್ನು ಕಲ್ತ್ಬಿಡ್ತಾರೆ, ಅದೊಂದು ಇದಿರುತ್ತೆ. ಸೊ ಅದನ್ನು ಕೇಳಿಸ್ಕೊಂಡೆ ಇವಾಗ ಯಾವುದೇ ಭಾಷೆ ಆಗಲಿ, ಎಷ್ಟೋ ಜನರದ್ದು ಆಫೀಸಲ್ಲಿ ಈ ಬೆಂಗಳೂರಲ್ಲೇ ನೋಡಿದಾಗ ತಮಿಳ್ ಜನ ಎಷ್ಟೊಂದಿದ್ದಾರೆ, ಮಲಯಾಳಂ ಮಾತಾಡೋರು ಎಷ್ಟೊಂದು ಜನ ಇರ್ತಾರೆ, ತೆಲುಗು ಮಾತಾಡೋರು ಎಷ್ಟೊಂದು, ಅವ್ರ ಜೊತೆ ಮಾತಾಡಿನೇ ನಾವು ಎಷ್ಟೋ ತೆಲುಗು ಕಲ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಆ ರೀತಿ ನಮ್ಮ ಅಕ್ಕಪಕ್ಕದಲ್ಲಿ ಸಂಸ್ಕೃತನೂ ಕೂಡ ಮಾತನಾಡೋರು ಇದ್ದರೆ ಅದು ಸಂಸ್ಕೃತ ಬಂದ್ಬಿಡುತ್ತೆ, ವಿಚ್ ಇಸ್ ಆಲ್ರೆಡಿ ಬೀನ್ ಹ್ಯಾಪ್ನಿಂಗ್. ಸೊ ಸ್ಲೋ ಮೂಮೆಂಟ್. ಹೌದು. ಕಬ್ಬನ್ ಪಾರ್ಕಲ್ಲಿ ಬರ್ತಾರಲ್ಲ, ನಾವು ಅವ್ರಿಗೆ ಏನೂ ಹೇಳ್ಕೊಟ್ಟಿಲ್ಲ ಇದೇ ಮಾತಾಡಬೇಕು ಅಂತ, ಬಟ್ ಅವ್ರು ಕೇಳಿಸ್ಕೊಂಡು ಎಲ್ಲ ಕಲ್ತ್ಬಿಟ್ಟಿದ್ದಾರೆ. ಅದಾದ ನಂತರ ಈಗಿನ ಜನ್ರೇಷನ್ ಅವರಿಗೆ ಇಟ್ ಈಸ್ ಆಲ್ವೇಸ್ ದ ಕನ್ಸಂಪ್ಷನ್ ದಟ್ ದೇ ಆರ್ ಡೂಯಿಂಗ್ ಆನ್ಲೈನ್. ಸೊ ಆ ರೀತಿ ಕಂಟೆಂಟ್ಸ್ಗಳನ್ನು ನಾವು ವಿ ವಾಂಟ್ ಟು ಡೂ ಇಟ್ more often. So normally ಎಷ್ಟು ಟೈಮ್ ತಗೊಳುತ್ತೆ ಸಮಸ್ತಿ to learn Sanskrit? Not more than 1 month. ಒಂದು ತಿಂಗಳು ಸಾಕು? 1 ತಿಂಗಳು ಬೇಕಾದಷ್ಟು ಆಯಿತು. ಎನಿ ವೆಬ್ಸೈಟ್ಸ್ ಆ್ಯಂಡ್ ಬುಕ್ಸ್ ದಟ್ ಯು ರೆಕಮೆಂಡ್ ಬೇಗ ಸಾನ್ಸ್ಕ್ರಿಟ್ ಕಲಿಬೇಕಂದ್ರೆ ಇವೆಲ್ಲ ಕೆಲಸಗಳು ಮಾಡಿ ಅಂತ, ಲೈಕ್ ಪ್ರಾಬ್ಲಿ top 5 things that you would recommend? If you actually ask me, that has never worked out. ಯಾಕಂದರೆ there are so many books even for Kannada, but Kannada ಅದನ್ನು ಓದಿ ಯಾರೂ ಕಲ್ತಿಲ್ಲ. ಮಾತಾಡಿ ಕಲಿಯೋದೇ ಬೆಟರ್. ಇವಾಗ ಎಷ್ಟೊಂದು ನಾರ್ತ್ ಇಂಡಿಯನ್ಸ್ ಬೆಂಗಳೂರಲ್ಲಿ ಮಚ್ಚ ಬಾರೋ ಬೇಡ ಅದು ಬೇಕು ಅಂತ, ಕನ್ನಡ ಗೊತ್ತಿಲ್ಲ ಅನ್ನೋರೆಲ್ಲ. ನೆನ್ನೆ ನಾನು ಜಯನಗರಲ್ಲೆಲ್ಲೋ ಇದ್ದೆ, ದಕ್ಷಿಣ ತಿಂಡಿಯಲ್ಲಿ. ಆ ಹುಡುಗ ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಹಿಂದಿ ಮಾತಾಡಿ, ನಿನ್ಗೇನು ಬೇಕು ತುಮೆ ಕ್ಯಾ ಚಾಹಿಯೆ वो क्या ये होगा क्या ये चलेगा क्या ಅಂತೆಲ್ಲ ಮಾತಾಡಿ ಆರ್ಡರಿಗೆ ಬಂದಾಗ ಅವ್ನು ಕನ್ನಡ ಉಪಯೋಗಿಸ್ದ. ಅಫ್ಕೋರ್ಸ್ ಇಟ್ ವಾಸ್ ಲೈಕ್ ಇದು ಬೇಕು ಬೇಡ, ದಟ್ ಆ್ಯಕ್ಸೆಂಟ್ ವಾಸ್ ಡಿಫ್ರೆಂಟ್, ಬಟ್ ಹಿ ಟ್ರೈಡ್. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ ಇದೆಲ್ಲ, ಅದನ್ನು ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ದ ಮೇಜರ್ ಹ್ಯಾಕ್. ಯಾಕಂದರೆ ಆ ಹುಡುಗ ಐ ಡೋಂಟ್ ಥಿಂಕ್ ಸೊ ಹಿ ಹ್ಯಾಸ್ ಗಾನ್ ಬ್ಯಾಕ್ ವಿತ್ ಟು 30 ದಿನಗಳಲ್ಲಿ ಕನ್ನಡ ಕಲಿಯಿರಿ ಅನ್ನೋ ಯಾವುದೇ ಪುಸ್ತಕ ಓದಿ ಅವನು ಆ ಬೇಕು ಬೇಡ ಕಲ್ತಿಲ್ಲ. ಅವನ ಫ್ರೆಂಡನ್ನು ಕೇಳಿ ಪ್ರಾಕ್ಟಿಕಲ್ ಮಾಡಿನೇ ಕಲ್ತಿರೋದು ಅಂತ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಸೊ ಯಾ, which is what we are doing, creating a community for you. Thousands of people are there. Go with them, go out. It's a platform for you freely. Every day, every Friday we have Friday night Sanskrit live anta. Alli it's an open mic. ಯಾರು ಬೇಕಾದರೂ ಬಂದು ಅಲ್ಲಿ ನೀವು ಇದು ಮಾಡೋದು. ಸೊ ಇದು ಕೂಡ ಆನ್ಲೈನೇ, ಸೊ ದಟ್ ಎವ್ರಿಬಡಿ ಕ್ಯಾನ್ ಜಾಯಿನ್ ಗ್ಲೋಬಲಿ. ಸ್ಟ್ಯಾಂಡ್ ಅಪ್ ಥಿಂಗ್, ಓಪನ್ ಮೈಕ್ ತರ. Yes, it's like Sanskrit live. ಹೌದು, very cool. ಸಂಸ್ಕೃತ live. Yes, ಅವರಾಗೇನೆ ಟ್ರಾನ್ಸ್ಲೇಷನ್ಸ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ, ಹಾಡು ಆಡ್ತಾರೆ, ನಂತರ ಸ್ಕಿಟ್ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಮೈಕಲ್ಲಿ ಇದು ಮಾಡಕ್ಕೆ ಓಪನ್ ಮೈಕ್ ತರ ಡಿಜಿಟಲ್ ಓಪನ್ ಮೈಕ್. Yes, yeah, you can show your talent here ಅಂತ. ಎಷ್ಟು ನಿಮಿಷ ಕೊಡ್ತೀರಾ? It is again 40 minutes 1 hour ಆಗುತ್ತೆ.
ಟೋಟಲ್ ಯೂಶಲಿ ಗ್ರೂಪ್ ಸೈಜ್ ಏನಿರುತ್ತೆ? ಗ್ರೂಪ್ ಸೈಜ್ ಅರೌಂಡ್ 50 to 80 ಪೀಪಲ್ ಜಾಯಿನ್ ಅಲ್ಲಿ. ಪಾರ್ಟಿಸಿಪೇಟ್ ಮಾಡೋರು ಪ್ರತಿಯೊಂದು ಇದಕ್ಕೆ ಅಂತ ನಾವು ಇಷ್ಟು ಜನ ಅಂತ ಹೇಳಿರ್ತೇವಲ್ಲ, ಸೊ ಮುಂಚೆನೇ ಯು ಹ್ಯಾವ್ ಟು ಗಿವ್ ಯೋರ್ ನೇಮ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇಟ್ಸ್ ಅಗೇನ್ ಅ ಪ್ಲ್ಯಾಟ್ಫಾರ್ಮ್ ಅಲ್ಲ, ಸೊ ಅಲ್ಲಿ ಬಂದಾಗ ಈ ವಾರ ಇವ್ರು ಇದನ್ನು ಮಾಡಿದ್ದಾರೆ, ನೆಕ್ಸ್ಟ್ ವಾರ ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಇದು ಕೂಡ ಬರುತ್ತೆ, ಎಂಥೂಸಿಯಾಸಮ್ ಬರುತ್ತೆ. ಹಾಗೆ. ಸೊ ಲೈಕ್ ದೇ ಸೇ ಸಂಸ್ಕೃತ್ ಲೆಟ್ ಇಟ್ ನಾಟ್ ಜಸ್ಟ್ ಬಿ ಚಾಂಟೆಡ್, ಇಟ್ ಶುಡ್ ಬಿ ಲಿವ್ಡ್ ಅಂತ. ಸೊ ನೀವು ನೋಡ್ದಂಗೆ ಇದೆಲ್ಲದಕ್ಕೂ ಮೀರಿ ಸಂಸ್ಕೃತವನ್ನು ಕೂಲ್ ಲ್ಯಾಂಗ್ವೇಜ್ ಆಗಿ ಮಾಡೋದಕ್ಕೆ ಇನ್ನೇನಾರು ನಾವು ಬಿಟ್ಟಿದ್ದೀವ, ಮರ್ತು ಬಿಟ್ಟಿದ್ದೀವ? ಅದು ಯಾಕಂದರೆ ಇದೆ, ಈಗ ಚಾಂಟ್ ಮಾಡ್ತೀವಿ, ಮಂತ್ರಗಳಲ್ಲಿದೆ, ಶ್ಲೋಕಗಳಲ್ಲಿದೆ. ಐ ಥಿಂಕ್ ಈಗಿನ ಒಂದು ಇದಕ್ಕೆ ಅಗೇನ್ ಮೀಡಿಯಾ ಇಸ್ ಸಚ್ ಅ ಬಿಗ್ ಥಿಂಗ್ ಅಲ್ಲ, ಸೊ ಆ ಮೀಡಿಯಾನ ನಾವು ಕವರ್ ಅಪ್ ಮಾಡಬೇಕು. ನ್ಯೂಸ್ ಬರಬೇಕು, ಸಂಸ್ಕೃತ ನ್ಯೂಸ್, ಸಂಸ್ಕೃತ ದಿನಾರು ಒಂದು ಅಪ್ಡೇಟ್ ಇರಬೇಕು. ಹೌದು, ಸಂಸ್ಕೃತ ನ್ಯೂಸ್ ಲೈಕ್ ಯು ಸೆಡ್, ರೇಡಿಯೋ. ಆನಂತರ ಐ ಥಿಂಕ್ ವಿ ಹ್ಯಾಡ್ ಡನ್ ಸಂಸ್ಕೃತ ಕ್ರಿಕೆಟ್ ಅಂತ ಮಾಡಿದ್ವಿ. ಅದರಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅರುಣ್ ಅಂತ, ಒನ್ ಆಫ್ ಮೈ ಟೀಚರ್ಸ್, ಹಿ ಆಲ್ಸೋ ಟಾಟ್ ಮೀ. ಸೊ ಅವರು ಬಂದು ಸಡನ್ಲಿ ಹಿ ಸ್ಟಾರ್ಟೆಡ್ ಕಾಮೆಂಟೇಟಿಂಗ್ ಇನ್ ಸಂಸ್ಕೃತ. ಸೊ ಸಹ ಬಾಲಕಃ ಇದಾನಿಂ ಆಗಚ್ಚತಿ ಕಂದುಕಂ ಕ್ಷಿಪತಿ ಇದಾನಿಂ ಪಶ್ಯಂತು ಭೋಹೋ ಕಿಯತ್ ಸಮ್ಯಕ್ತಯಾ ಸಹ ತಾಡಿತವಾನ್ ಅಸ್ತಿ ಷಟ್ಕಂ ಅಂತ ಅವರು ಈ ರೀತಿ ಕಾಮೆಂಟೇಟಿಂಗ್ ಶುರು ಮಾಡಿದ್ರು. ದಟ್ ಬಿಕಮ್ ಟೋಟ್ಲಿ ವೈರಲ್. ದ್ಯಾಟ್ ಹ್ಯಾಸ್ ರೀಚ್ಡ್ BCCI somehow. ಸೊ ಕಾಮೆಂಟೇಟಿಂಗ್ ಇನ್ ಸಂಸ್ಕೃತ ಬರಬೇಕು. ಮಾಸಸ್ ಆರ್, ಎಲ್ಲಿ ಜನ ಇರ್ತಾರೋ ಎಲ್ಲ ಕಡೆ ಸಂಸ್ಕೃತನೂ. ಹೌದು.